ನಾಗಮೋಹನ್ ದಾಸ್ ಅವರ ವರದಿ ಖಂಡಿಸಿ ಮಾರ್ಚ್ 24ರಂದು ಬೆಂಗಳೂರು ಚಲೋ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಬೋವಿ ಜನಾಂಗದ ಮುಖಂಡರ ಹೇಳಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬೋವಿ ಸಮಾಜದ ಮುಖಂಡರಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸಪ್ಪ ಹಾಗೂ ಗೂರಪ್ಪನವರು ಮಾತನಾಡಿ, ನಮ್ಮ ಕುಲ ಗುರುಗಳಾದ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಬೋವಿ ಸಮಾಜ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನೀಡಿರುವ ವರದಿಯನ್ನು ಖಂಡಿಸಿ ಬೋವಿ ಜನಾಂಗದ ಎಲ್ಲ ಕುಟುಂಬಗಳ ಸದಸ್ಯರು ಪಾಲ್ಗೊಂಡು ಬೆಂಗಳೂರಿನಲ್ಲಿ ಮಾರ್ಚ್ 24ರಂದು ನಡೆಯಲಿರುವ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ಈ ವೇಳೆ ಮುಖಂಡರಾದ ಬತ್ತಲಹಳ್ಳಿ ಶ್ರೀನಿವಾಸ, ರಿಟೈರ್ಡ್ ಪಿಎಸ್ಐ ನಾರಾಯಣಸ್ವಾಮಿ, ಮುನಿವೆಂಕಟಪ್ಪ, ಎಸ್ ಪ್ರದೀಪ್, ಸಿದ್ದಪ್ಪ, ಕೃಷ್ಣಪ್ಪ, ಟಿಎಸ್ ಶಿವಾನಂದ, ರಾಜಣ್ಣ, ದ್ಯಾಮಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚಂದ್ರಹಳ್ಳಿ ರವಿ, ಪ್ರಶಾಪ್ ಅವರ್ ನ್ಯೂಸ್, ಚಿಕ್ಕಬಳ್ಳಾಪುರ. 24/3/26ರಂದು ಮಂಗಳವಾರ ನಮ್ಮ ಗ್ರೂಪ್ಸ್ ಎ ಆ್ಯಂಡ್ ಬಿ ಸಿ ಏನು ನಾಗಮೋಹನ್ ದಾಸ್ ವಿಂಗಡಣೆ ಮಾಡಿದಾರಲ್ಲ, ಅದು ಬಿ ಸಿ ಎನ್ನೇ ಗ್ರೂಪನ್ನು ಬೋವಿ, ಬಂಜಾರ, ಕೊರಮ, ಕೊರಚ ಈ ಎಲ್ಲ ಜಾತಿಗಳು ಸೇರಿ ಏನು ಅನ್ಯಾಯ ಆಗಿದೆ, ಏನು ರಿಸರ್ವೇಷನ್ ನಾಗಮೋಹನ್ ದಾಸ್ ಮಾಡಿರ್ತಕ್ಕಂಥ ಒಂದು ಬೋವಿ, ಈ ಕೊರಮ, ಈ ಕೊರ್ಚನ್ನು ವಿಂಗಡಣೆ ಮಾಡಿ ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ, ಅದು ನಮಗೆ ಎಲ್ಲ ಲೆಫ್ಟಿಗೆ 6%, ರೈಟಿಗೆ 6%, ಬೋವಿ ಕೊರ್ಮಾಗೆ 5% ಅಂತ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಆ ಒಂದು ರಿಸರ್ವೇಷನ್ ಇವಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ 17% ಕೊಡುವುದಕ್ಕೆ ಬರುವುದಿಲ್ಲ ಅಂತ ಹಿಂದಕ್ಕೆ ಹಾಕಿರೋದ್ರಿಂದ ಈಗಿನ ಮೊದಲು ಏನು 15% ಇತ್ತು ಅದೇ ಮೀಸಲಾತಿಯನ್ನು ಮುಂದುವರಿಸಬೇಕಂತ ಕೋರ್ಟ್ ಹೇಳಿರೋದ್ರಿಂದ ಅದನ್ನು ಈಗ ಮತ್ತೆ 15 ರಿಸರ್ವೇಷನ್ ಮಾಡಿ 15ರಲ್ಲಿ ರಿಸರ್ವೇಷನ್ ಕೇಳ್ತಾ ಇರೋದ್ರಿಂದ ಆದ್ದರಿಂದ ಎಲ್ಲ ನಮ್ಮ ಈ ಜಾತಿಗಳಿಗೆಲ್ಲ ಬೋವಿ, ಕೊರ್ಮ, ಕೊರಚ ಇದೆಯಲ್ಲ, ಅದು ಆ ಒಂದು ರಿಸರ್ವೇಷನ್ಗೆ ಯಾವುದೇ ಸಂವಿಧಾನದಲ್ಲಿ ಒಳ ಮೀಸಲಾತಿ ಪದ್ಧತಿ ಇರುವುದಿಲ್ಲ ಸಂವಿಧಾನದಲ್ಲಿ. ಆದರೂ ಸಹ ಈ ನಾಗಮೋಹನ್ ದಾಸ್ನವರು ಅದು ನಮ್ಮ ಎಲ್ಲರಿಗೂ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಈ ಮೀಸಲಾತಿ ಇದರಿಂದ ಕೆಲವು ಜನರಿಗೆ ಅನುಕೂಲ ಆಗತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಇದನ್ನು ನಾವು ಖಂಡಿಸುತ್ತಾ ತಾರೀಕು 24 ಮಂಗಳವಾರ ಏನಿದೆ ಅದನ್ನು ವಿರೋಧಿಸ್ತಕ್ಕಂಥ ಈ ಮೀಸಲಾತಿ ಒಕ್ಕೂಟದ ಸಮಿತಿ ನಿರ್ಣಯ ಮಾಡಿದೆ. ಆದ್ದರಿಂದ ವಿರೋಧಿಸುತ್ತಾ ನಾವು ಪ್ರತಿಭಟನೆ ಮಾಡಲು ನಾವೆಲ್ಲರೂ ಪಣತೊಟ್ಟು ಆವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಎಲ್ಲ ನಮ್ಮ ಬೋವಿ ಜನಾಂಗ ಇರ್ಬೋದು, ಕೊರಮ, ಕೊರಚ ಎಲ್ಲ ಜನಾಂಗ ಇರ್ಬೋದು, ಎಲ್ಲರೂ ಸೇರಿ ಈ ಪ್ರತಿಭಟನೆಯನ್ನು ಸಾಮೂಹಿಕವಾಗಿ ವಿರೋಧಿಸಿ ಈ ಸರ್ಕಾರದ ಗಮನವನ್ನು ತರ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪತ್ರಿಕಾ ಮಿತ್ರರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ದಿನ ಚಿಂತಾಮಣಿ ತಾಲೂಕಿನ ಏನು ಒಂದು IBಯಲ್ಲಿ ನಾವು ಇವತ್ತು ಸೇರಿರ್ತಕ್ಕಂಥ ಉದ್ದೇಶ, ನಮ್ಮ ಕುಲಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿನಾಂಕ 24/3/2026ರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ಬೋವಿ ಸಮಾಜದ ಸಹಸ್ರಾರು ಹಾಗೂ ಕುಟುಂಬ ಸಮೇತ ಈ ಒಂದು ನಾವು ಪ್ರತಿಭಟನೆಗೆ ಸ್ವಾಮಿಗೆ ನಾವು ಬಲವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಬೋವಿ ಸಮಾಜಕ್ಕೆ ಪ್ರಾಚೀನ ಕಾಲದಿಂದಲೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲ ರಂಗಗಳಲ್ಲಿ ಹಿಂದುಳಿದಿದ್ದೀವಿ.
ನಾವು ಅಲೆಮಾರಿ ಜನಾಂಗ ಆಗಿದ್ದು ಪ್ರತಿನಿತ್ಯ ನಾವು ದುಡಿದು ತಿನ್ನುವಂತಹ ಸಮಾಜ ಅಂದ್ರೆ ಅದು ಬೋವಿ ಸಮಾಜ. ಏನು ಬಡತನ, ವಿದ್ಯೆ ಇಲ್ಲದ ಸಮಾಜ ಅಂದ್ರೆ ಬೋವಿ ಸಮಾಜ. ನಮ್ಮ ಹಕ್ಕುಗಳು ಏನು ನಾಲ್ಮಡಿ ಕೃಷ್ಣದೇವರಾಜ ಒಡೆಯರು 1919ರಲ್ಲಿ ನಮಗೆ ನೀಡಿರ್ತಕ್ಕಂಥ ಒಂದು ಹಕ್ಕು. ಆ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ 101 ಉಪಜಾತಿಗಳು ಸೇರಿ ನಮ್ಮನ್ನು ಒಂದು ರಥದಂತೆ, ಒಂದು ಜೇನುಗೂಡಂತೆ ನಮಗೆ ಒಂದು ರಿಸರ್ವೇಶನ್ ಕೊಟ್ಟಿದ್ರು. ಆ ರಿಸರ್ವೇಶನ್ ಇವತ್ತು ನಾವು ನಮ್ಮ ಅಣ್ಣ ತಮ್ಮಂದರಾದಂತಹ 1912ರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಒಂದು ನಾಗಮೋಹನ್ ದಾಸ್ ಇವರು ಸದಾಶಿವ ಆಯೋಗವನ್ನು ಒಂದು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಶಿಫಾರಸು ಮಾಡಿದ್ರು. ಅದು ವಿಫಲವಾಯಿತು. ತದನಂತರ ಏನು ಈಗ ನಾಗಮೋಹನ್ ದಾಸ್ ವರದಿ ನಮಗೆ ನೀಡಿರ್ತಕ್ಕಂಥದ್ದು ಬೋವಿ ಸಮಾಜಕ್ಕೆ ಮರಣ ಶಾಸನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಉದ್ಯೋಗದಲ್ಲಿ ಅಂಕಿ ಅಂಶದಲ್ಲಿ ಈಗ ರೋಟ್ರಿ ಇದರಲ್ಲಿ 15ನೇ ಸ್ಥಾನದಲ್ಲಿ ಇದೆ. ನಮಗೆ 15ನೇ ಸ್ಥಾನದಲ್ಲಿ ನಮ್ಮ ಉದ್ಯೋಗ ಸಿಗಬೇಕಂದ್ರೆ, ಅವ್ರಿಗೊಂದು ರಿಸರ್ವೇಶನ್ ಸಿಗಬೇಕಂದ್ರೆ ಸುಮಾರು ನಾವು 30 ವರ್ಷಗಳ ಕಾಲ ಕಳೀಬೇಕು. ಆಮೇಲೆ ನಮ್ಮ ಸಮಾಜಕ್ಕೆ ಸಿಗುತ್ತೆ.